ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಾವಿವತ್ತು ಮಲ್ಲೇಶ್ವರಂಗೆ ಹೋಗ್ತಾ ಇದ್ವಿ. ಕಾರಣ ಏನು ಅಂತಂದ್ರೆ ನವೆಂಬರ್ ಅಂತ ಅಂದ್ರೆ ಕನ್ನಡ ರಾಜ್ಯೋತ್ಸವ ಬರುತ್ತೆ, ಮತ್ತೆ ನವೆಂಬರ್ ಅಂತ ಅಂದ್ರೆ ನಮ್ಮ ಶಂಕರ್ನಾಗ್ ಅವರ ಹುಟ್ಟಿದಬ್ಬ ಬರುತ್ತೆ. ಸೊ ನನ್ನ ಫ್ರೆಂಡ್ಸ್ ನನಗೆ ಚಾಲೆಂಜ್ ಹಾಕಿದ್ದಾರೆ, ಪಬ್ಲಿಕ್ ಅಲ್ಲಿ ಹೋಗಿ ವಿಡಿಯೋ ಮಾಡ್ಬೇಕು ನೀನು ಶಂಕರ್ನಾಗ್ ಅವ್ರದ್ದು ಬರ್ತಡೇದು ಅಂತ. ಸೊ ನಾನಿವತ್ತು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಹೋಗಿ ನಿಮ್ಗೆ ವಿಷಯ ಏನು ಅಂತ ತಿಳಿಸ್ತೀನಿ, ಬನ್ನಿ ಹೋಗೋಣ. ಬರುತ್ತಾ? ನಿಮ್ಮ ಹೆಸರು? ನನ್ನ ಹೆಸರು ರಾಹುಲ್ ಕೃಷ್ಣ ಅಂತ ಸರ್. ಇವತ್ತು ಕರ್ನಾಟಕದ ಒಬ್ಬ ಫೇಮಸ್ ವ್ಯಕ್ತಿಯದು ಹುಟ್ಟುದಬ್ಬ ಇದೆ. ಯಾರು ಅಂತ ಗೆಸ್ ಮಾಡ್ತೀರಾ? ಓಕೆ, ನವೆಂಬರ್ 9 ಅಲ್ಲ ಇವತ್ತು? ನವೆಂಬರ್ 9. ಒಂದು ಹಿಂಟ್ ಸಿಗ್ಬೋದಾ? ಹಿಂಟ್ ಸಿಗ್ಬೋದಾ ಅಂದ್ರೆ ಒಂದು ಡೈಲಾಗ್ ಹೇಳ್ತೀನಿ, ಗೆಸ್ ಮಾಡಿ. ಓಕೆ. ಸರ್ಕಾರಿ ವೆಹಿಕಲ್ ಇರೋದು ಸರ್ಕಾರಿ ಕೆಲಸಕ್ಕೆ ತರಕಾರಿ ತರಕಲ್ಲ. ತಪ್ಪು ಮಾಡಿದವ್ರು ಯಾರೇ ಆಗಿರ್ಲಿ ಫೈನ್ ಕಟ್ಲೇಬೇಕು. ನಾನು ಕನ್ನಡ ಸಿನಿಮಾ ನೋಡೋದೇ ರೀ, ಪರವಾಗಿಲ್ಲ, ಗೆಸ್ ಮಾಡ್ತೀನಿ. ಇನ್ನೊಂದು ಗೆಸ್ ಮಾಡಿ. ಬೆಂಗಳೂರಿಗೆ ಪ್ರಪ್ರಥಮ ಬಾರಿಗೆ ಮೆಟ್ರೋ ತರದ್ನ ಅವರು ತರ್ಬೇಕು ಅಂತ ಅನ್ಕೊಂಡಿದ್ರು ಬೆಂಗಳೂರಿಗೆ. ಆ ನಟ ತರ್ಬೇಕು ಅಂತ ಹೇಳಿದ್ರು. ಎರಡು ಚಾನ್ಸ್ ಕೊಡ್ರಿ. ಮೊದಲನೇ ಗೆಸ್ ಬಂದ್ಬಿಟ್ಟು ಸುದೀಪ್ ಅವರು, ಕಿಚ್ಚ ಸುದೀಪ್ ಅವರು. ಅಲ್ಲ, ರಾಂಗ್ ಆನ್ಸರ್. ಎರಡನೇ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಅವರು. ಸಾರಿ, ಶಂಕರ್ನಾಗ್ ಅವರು. ಓಕೆ. ಒಂದು ಶಂಕರ್ನಾಗ್ ಅವ್ರದ್ದು ಸಾಂಗ್ ಹೇಳ್ಬೋದಾ? ನಾನಾ? ಶಂಕರ್ನಾಗ್ ಅವ್ರ ಸಾಂಗ್ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ. ಏನ್ ವಿಶೇಷ ಅಂತ ಗೊತ್ತಾ? ಒಂದು ಕ್ಲೂ ಕೊಡ್ತೀನಿ. ಬೆಂಗಳೂರಿಗೆ ಮೆಟ್ರೋ ತರೋದ್ನ ಫಸ್ಟ್ ಯೋಚನೆ ಮಾಡಿದಾರೆ ಅವರು. ಶಂಕರ್ನಾಗ್ ಹೌದು. ಇವತ್ತಿಗೆ 71ನೇ ಹುಟ್ಟುದಬ್ಬ ಶಂಕರ್ನಾಗ್ ಅವ್ರದ್ದು. ಅವ್ರದ್ದು ಯಾವ್ದಾದ್ರು ಒಂದು ಡೈಲಾಗ್ ಇರ್ಬೋದು ಸರ್? ಹುಟ್ಟಿಲ್ಲ ಅನ್ಸ್ಬಿಡ್ರಿ. ಕೇಳದೆ ನಿಮಗೀಗ ದೂರದಲ್ಲಿ ಯಾರು. ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ವಿ. ಇವತ್ತು ನವೆಂಬರ್ 9. ಏನ್ ಸ್ಪೆಷಲ್ ಅಂತ ಗೊತ್ತಾ? ಗೊತ್ತಿಲ್ಲ. ಒಂದು ಕ್ಲೂ ಕೊಡ್ತೀನಿ, ಒಂದು ಡೈಲಾಗ್ ಹೇಳ್ತೀನಿ, ಅದನ್ನ ಗೆಸ್ ಮಾಡಾದ್ರು ನೋಡಿ, ಕಂಡುಹಿಡಿಯಕ್ಕೆ ಟ್ರೈ ಮಾಡಿ. ಆಕ್ಚುಲಿ ಶಂಕರ್ನಾಗ್ ಅವರು ಕರೆಕ್ಟಾಗಿ ಹೇಳಿದ್ರ. ಒಂದು ಶಂಕರ್ನಾಗ್ ಅವ್ರದ್ದು ಡೈಲಾಗ್ ಹೇಳ್ಬೋದಾ? ಒಂದು ಸಾಂಗ್, ಹೌದು, ಫೇಮಸ್ ಸಾಂಗ್ ಯಾವ್ದಾದ್ರು ಒಂದು. ನಿಮ್ಮ ಹೆಸರು? ಸಲ್ಮಾನ್. ಯಾವ ಊರು ಸರ್? ಮಂಗಳೂರು. ಥ್ಯಾಂಕ್ ಯು. ನನ್ನ ದೇವಿ ಕಾಣುವಳು. ಆಶಾ. ನಿಮ್ಮ ಹೆಸರು ಮೇಡಮ್? ಕವಿತಾ. ಬೆಂಗಳೂರಲ್ಲ ಪ್ರಾಪರ್? ಬೆಂಗಳೂರಲ್ಲ. ಯಾವ ಊರು ನಿಮ್ದು? ಶಿರ್ಸಿ. ಇವತ್ತು ನವೆಂಬರ್ 9 ಏನ್ ವಿಶೇಷ ಅಂತ ಗೊತ್ತಾ? ಗೊತ್ತಿಲ್ಲ. ಸೊ ಒಂದು ಡೈಲಾಗ್ ಹೇಳ್ತೀನಿ, ಆ ಡೈಲಾಗ್ ಇಂದ ನೀವು ಏನ್ ವಿಶೇಷ ಅಂತ ಕಂಡುಹಿಡಿಬೋದಾ? ಟ್ರೈ ಮಾಡ್ತೀರಾ? ಡೈಲಾಗ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸರ್ಕಾರಿ ವೆಹಿಕಲ್ ಇರೋದು ಸರ್ಕಾರಿ ಕೆಲಸಕ್ಕೆ ತರಕಾರಿ ತರಕಲ್ಲ. ತಪ್ಪಿ ಯಾರೇ ಮಾಡಿದ್ರು ಶಿಕ್ಷೆ ಅನುಭವಿಸ್ಲೇಬೇಕು. ಅವರು ನಮ್ಮ ಬೆಂಗಳೂರಿಗೆ ಮೆಟ್ರೋ. ಕರೆಕ್ಟಾಗಿ ಹೇಳಿದೀರಾ. ಒಂದು ಶಂಕರ್ನಾಗ್ ಅವ್ರದ್ದು ಒಂದು ಸಾಂಗ್ ಹೇಳ್ಬೋದಾ? ಸಂತೋಷಕ್ಕೆ ಹೇಳಿ, ಪರವಾಗಿಲ್ಲ, ಹೇಳಿ. ಒಂದ್ ಲೈನ್ ಹೇಳಿ, ಪರವಾಗಿಲ್ಲ. Hi folks, good evening. Listen to the groovy music from your fabulous Sanjay. ಕ್ವೆಶ್ಚನ್ ಕೇಳ್ತೀವಿ, ಸಿಂಪಲ್ ಕ್ವೆಶ್ಚನ್, ಆನ್ಸರ್ ಮಾಡಿ. ನಿಮ್ಮ ಹೆಸರು ಮೇಡಮ್? ಡಾಕ್ಟರ್ ಭವ್ಯ. ಓಕೆ, ಡಾಕ್ಟರ್. ಭಯ ಆಗುತ್ತೆ. ಚಿಂತೆ ಸಾಕು ಈ ಬದುಕು ಸಾಗೋ ರೀತಿಗೆ. ಇವತ್ತು ನವೆಂಬರ್ 9 ಕರ್ನಾಟಕದ ಒಬ್ಬ ಫೇಮಸ್ ಆಕ್ಟರ್ದು ಹುಟ್ಟಿದಬ್ಬ ಇದೆ. ಯಾರು ಅಂತ ಗೆಸ್ ಮಾಡ್ತೀರಾ? ಫೇಮಸ್ ಆಕ್ಟರ್ ಹುಟ್ಟಿದಬ್ಬ ಯಾರ್ರಿ? ಓಕೆ, ಅವ್ರದ್ದೊಂದು ಡೈಲಾಗ್ ಹೇಳ್ತೀರಾ? ಇಲ್ಲ ಯಾವ್ದಾದ್ರು ಒಂದು ಸಾಂಗು ಅಥವಾ ಡೈಲಾಗ್ ಜೊತೆಯಲ್ಲಿ ಹೇಳಿ, ಪರವಾಗಿಲ್ಲ. ನಂಗೆ ಹೇಳಕ್ ಬರಲ್ಲ. ಒಲವಿನ ಈ ಮಾತಿಗೆ
ಹೋಗಿ ಹೋದೆ ನೋಡದೆ. ಯಾವ ಊರು ಸರ್? ನಮ್ದು ಮಡಿಕೇರಿ. ನಿಮ್ಮ ಹೆಸರು ಸರ್? ಒಂದು ಭಗತ್. ಭಗತ್. ಎದುರಿಕೆ ಮಾಡಿ. ಸುಳ್ಯ. ಇವತ್ತು ಕರ್ನಾಟಕದ ಒಬ್ಬ ಫೇಮಸ್ ಹೀರೋ ಅವ್ರದ್ದು ಹುಟ್ಟುಹಬ್ಬ ಇದೆ. ಯಾರು ಅಂತ ಗೆಸ್ ಮಾಡ್ತೀರಾ? ಶಂಕರ್ನಾಗ್. ಸಂಪಿಗೆ ಒಂದೂರು, ಮಲ್ಲಿಗೆ ಒಂದೂರು. ಪಕ್ಕ ಗೊತ್ತು. ಒಂದು ಶಂಕರ್ ನಾಗ್ ಅವ್ರದ್ದು ಒಂದೇ ಒಂದು ಸಾಲ ಯಾವ್ದಾರ ಒಂದು ಸಾಂಗ್ ಆಡ್ತೀರಾ? ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನಲಿದು ನನ್ನ ನೋಡಿದವರ ಒಂದ್ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದೇನ್ ಕ್ವಶನ್ ಏನ್ ಕ್ವಶನ್ ಕೇಳ್ತೀನಿ ಬನ್ನಿ. ಇಲ್ಲ ಇಲ್ಲ, ಇವತ್ತು ಗೋವಿಂದ ರಾಜು ಅಂತ. ಯಾವ ಊರು? ನಮ್ದು ಕುಣಿಗಲ್ಲು. ನಮ್ಮೂರೇ. ನಿಮ್ದು? ನಮ್ದು ತುಮಕೂರು. ಓಕೆ. ಕುಣಿಗಲ್ ನಮ್ಗೆ 15 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇವತ್ತು ಒಬ್ಬ ಫೇಮಸ್ ಕನ್ನಡ ಆಕ್ಟರ್ದು ಹುಟ್ಟಿದಬ್ಬ ಇದೆ. ಯಾರು ಅಂತ guess- ಶಂಕರ್ನಾಗು. ಶಂಕರ್ ನಾಗ್ ಅವರು. ಒಂದೇ ಒಂದು ಡೈಲಾಗ್ ಹೇಳ್ತಾರೆ ಸರ್ ಶಂಕರ್ ನಾಗ್ ಅವ್ರದ್ದು. ಡೈಲಾಗ್ ಎಲ್ಲ ಗೊತ್ತಿಲ್ಲ. ಅವ್ರ ಬರ್ತಡೇ ಅನ್ನೋದು ಒಂದು ಗೊತ್ತು ಅಷ್ಟೇ. ಶಂಕರ್ ನಾಗ್ ಅಂತಿದಂಗೆ ನಿಮ್ಗೆ ಏನ್ ನೆನಪಾಗುತ್ತೆ ಫಸ್ಟ್? ಅವರು ಒಂದು ಆಟೋ ಇದ್ರದ್ದೆಲ್ಲ ಜ್ಞಾಪನ ಬರುತ್ತೆ ಅಷ್ಟೇ. ಹಾ. ಬೆಂಗಳೂರಿಗೆ ಮೆಟ್ರೋ ತರಬೇಕು ಅಂತ ಅನ್ಕೊಂಡಿದ್ರು. ಹೌದು ಕನ್ನಡ ಇಂಡಸ್ಟ್ರಿನ ಎಷ್ಟು ಎತ್ತರಕ್ಕೆ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದ್ರು. ಹೌದು. ಇವೆಲ್ಲ ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಸರ್ ಏನಿಲ್ಲ, ಒಂದು ಸಣ್ಣ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ವಿ. ಇವತ್ತು ಒಬ್ರು ಫೇಮಸ್ ಕನ್ನಡ ಆಕ್ಟರ್ದು ಬರ್ತ್ಡೇ ಇದೆ. ಯಾರು ಅಂತ ಗೆಸ್ ಮಾಡ್ಬೋದಾ? ಶಂಕರ್ ನಾಗ್. ಸರ್ ಅವ್ರಿಗೆ ಒಂದೇ ಒಂದು ಯಾವ್ದಾರ ಒಂದು ಸಾಂಗು ಅಥವಾ ಒಂದು ಡೈಲಾಗ್ ಹೇಳ್ಬೋದಾ? ಸಾಂಗ್ ಗೊತ್ತು. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ತಾಳಕ್ಕೆ ನಲಿದು ಅದೊಂದೇ. ಮೊಗ್ಗು ಅರಳುವಂತೆ ದುಂಬಿಯನ್ನು ಕರೆಯುವಂತೆ. ಏನು ಅಂತ ಹೇಳ್ತೀನಿ. ನಿಮ್ಮ ಹೆಸರು ಸರ್? ರಾಮಚಂದ್ರ. ಸರ್ ಇವತ್ತು ನವೆಂಬರ್ 9. ಏನ್ ವಿಶೇಷ ಅಂತ ಏನಾದ್ರು ಗೊತ್ತಾ? ನಮ್ಮ ಒಬ್ಬ ಗೊತ್ತಿಲ್ಲ. ಹಾ ಕರೆಕ್ಟಾಗಿ ಹೇಳಿದ್ರೆ. Hi folks, good evening. ಒಂದು ಶಂಕರ್ ನಾಗ್ ಅವ್ರದ್ದು ಒಂದು ಡೈಲಾಗ್ ಹೇಳಕ್ಕಾಗುತ್ತೆ ಸರ್? ಇಲ್ಲ ಸಾಂಗು ಇಲ್ಲ ಡೈಲಾಗ್. ಶಂಕರ್ ನಾಗ್ ಅವ್ರನ್ನ ನೆನ್ಸ್ಕೊಂಡ್ರೆ ನಮ್ಗೆ ಏನ್ ಫಸ್ಟ್ ಥಾಟ್ ಏನ್ ಬರುತ್ತೆ ಸರ್? ಆಟೋ. ಅದ್ ಬಿಟ್ರೆ ಶಂಕರ್ ಸ್ಟುಡಿಯೋ. ಅದು ಬಿಟ್ರೆ ಇನ್ನೂ ಒಂದು ಹಾ ಥ್ಯಾಂಕ್ಸ್ ಸರ್, ಕರೆಕ್ಟಾಗಿ ಹೇಳಿದ್ದೀರಾ. ಓಕೆ, ಒಂದು ಡೈಲಾಗ್ ಹೇಳ್ತೀನಿ, ಅದನ್ನ ಹೇಳ್ಬೋದಾ? ಸಿನಿಮಾದೇ ಅಂತಾನೆ ಅಲ್ಲ, ನಾನು ಡೈಲಾಗ್ ಹೇಳ್ತೀನಿ, ನೀವು ಅದನ್ನ ರಿಪೀಟ್ ಮಾಡಿ. ಇಲ್ಲ ಅಂದ್ರೆ ಯಾವ ಸಿನಿಮಾ ಅಂತಾನಾದ್ರೂ ಗೆಸ್ ಮಾಡಿ. ಟ್ರೈ ಮಾಡ್ತೀನಿ. ಓಕೆ. ಸರ್ಕಾರಿ ವೆಹಿಕಲ್ ಇರೋದು ತರಕಾರಿ ತರೋದಿಕ್ಕಲ್ಲ, ಸರ್ಕಾರಿ ಕೆಲ್ಸಕ್ಕೆ. ಇದು ಹಾ ಕರೆಕ್ಟ್ ಸರ್, ಕರೆಕ್ಟಾಗಿ ಹೇಳಿದ್ದೀರಾ. ಲಾ 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 ಲಾ. ಸರ್ ನಿಮ್ಮ ಹೆಸರು? ಶ್ರೀನಿವಾಸ್. ಯಾವ ಊರು ಸರ್? ದಾಸಹಳ್ಳಿ. ಇವತ್ತು ನವೆಂಬರ್ 9. ಇವತ್ತು ಏನು ವಿಶೇಷ ಅಂತ ಏನಾದ್ರು ಗೊತ್ತಿದೆಯಾ? ಗೊತ್ತಿಲ್ಲ. ಇವತ್ತು ನಮ್ಮ ಆಟೋ ರಾಜ ಶಂಕರ್ ನಾಗ್ ಅವರ ಹುಟ್ಟುಹಬ್ಬ. ಸೊ ಅವ್ರ ಬಗ್ಗೆ, ಶಂಕರ್ ನಾಗ್ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ಸರ್? ಕರಾಟೆ ಕಿಂಗ್ ಅಂತ ಒಂದು ಗೊತ್ತು, ಒಳ್ಳೆ ಡೈರೆಕ್ಟರ್ ಅಂತ ಒಂದು ಗೊತ್ತು, ಒಳ್ಳೆ ನಟ. ಬಿಟ್ರೆ ಏನು ಏನ್ ನೆನಪಾಗುತ್ತೆ ನಿಮ್ಗೆ? ಇವಾಗ ನಾವು ನಮಗೂ ಒಂದು 50 ವರ್ಷ, ಅವ್ರ ಕಾಲದವರೇ ಲೆಕ್ಕ. ಹೌದು. ಹಂಗಾಗಿ ಅವ್ರ ಫಿಲಮ್ ನೋಡ್ಕೊಂಡೆ ನಾವು ಬಂದಿರೋದು ಈಗೆಲ್ಲ. ಬರಲ್ಲ ಒಂದು ಸಾಂಗ್ ಯಾವ್ದಾದ್ರು? ಓಕೆ ಸರ್, ಥ್ಯಾಂಕ್ ಯು. ನಾವು ಒಂದು ಡೈಲಾಗ್ ಹೇಳ್ತೀವಿ. ಮೇಡಮ್ ನಿಮ್ಮ ಹೆಸರು? ರತ್ನಮ್ಮ. ನಿಮ್ಮ ಹೆಸರು? ಪಾವನಿ. ಯಾವ ಊರು ಮೇಡಮ್? ದೊಡ್ಡಬೆಲ್ಕೆರೆ. ದೊಡ್ಡಬೆಳ್ಕೆರೆ. ಇವತ್ತು ನವೆಂಬರ್ 9. ಏನ್ ವಿಶೇಷ ಅಂತ ಗೊತ್ತಾ ನಿಮ್ಗೆ? ವಿಶೇಷ ಇವತ್ತು ಏನ್ ವಿಶೇಷ ಅಂತ ಏನಾದ್ರು ಐಡಿಯಾ ಇದೆಯಾ? ನಮ್ಮ ಬೆಂಗಳೂರಿಗೆ ಒಂದು ದೊಡ್ಡ ಕೊಡುಗೆನೆ ಕೊಡ್ಬೇಕು ಅಂತ ಇದ್ರು ಅವರು. ಅವರ ಹುಟ್ಟಿದ ಹಬ್ಬ ಇವತ್ತು. ಯಾರು ಅಂತ ಗೆಸ್ ಮಾಡ್ತೀರಾ? ಅಯ್ಯೋ ಅದು ಅಷ್ಟು ಗೊತ್ತಾಗಲ್ಲ ನನ್ಗೆ, ಓದಿಲ್ಲ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಶಂಕರ್ ನಾಗ್ ಅವರು ಪ್ರತಿಯೊಂದು ಕರುನಾಡಿನ ಮನೆಯಲ್ಲೂ ಇವಾಗ್ಲೂ ಸಹ ಜೀವಂತವಾಗೇ ಇದ್ದಾರೆ. ನಮ್ಮ ಜನಗಳು ಎಷ್ಟರ ಮಟ್ಟಿಗೆ ನಮ್ಮ ಶಂಕರ್ ನಾಗ್ ಅವ್ರನ್ನ ನೆನ್ಪಿಟ್ಕೊಂಡಿದ್ದಾರೆ ಅಂತ ನೀವು ನೋಡಿದ್ರಿ ತಾನೆ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಿಮ್ಗೆ ಎಲ್ಲರಿಗೂ ವಂದನೆಗಳು ಹೇಳ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಕೇಳ್ತೀರಾ? ಒಂದೇ ತರ ಕಂಟೆಂಟ್ ಕೊಟ್ರೆ ಅದು ಕ್ವಾಲಿಟಿ, ಎಲ್ಲಾ ತರ ವಿಡಿಯೋಗಳನ್ನ ಕೊಡೋದೇ ನಮ್ಮ ಸ್ಪೆಷಾಲಿಟಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ ಬೈ, ಸಿ ಯು.
ನಮಸ್ತೆ.